ಬ್ಯಾಕ್ ಟು ಮೋನೀಸ್ ವರ್ಲ್ಡ್. ಇವತ್ತು ಎಲ್ಲಿದ್ದೀವಿ ಅಂತಂದರೆ ಡಿವಿನಿಟಿ ಮಾಲ್ ಹತ್ರ ಇದ್ದೀವಿ, ನಾಯಂಡಹಳ್ಳಿ ಹತ್ರ. ಇದು ಅಮ್ಮು ಅಸಮ್ಮ, ಇದು ನಮ್ಮ ಅಸಮ್ಮ, ಇದು ನಮ್ಮಮ್ಮ ಅವಕಿ ಡಿ ಕೆ ಶಿವಕುಮಾರ್. ಇದು ಫಸ್ಟು ಸ್ಟೋರ್ ನಾನು ಬಂದಿರೋದು ಡಿವಿನಿ. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಮಾಲಿಗೆ ಬಂದಿರೋದು ನೋಡಿ ಗೈಸ್. ಫಸ್ಟ್ ಟೈಮ್ ನಾವು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ ಎಲ್ಲ ನೋಡಿ ಗೈಸ್. ನಾನು ಇವ್ರ ತಂಗಿ. ನನ್ನ ತಂಗಿ, ಇವಳು ನನ್ನ ತಂಗಿ. ಇವಾಗ ಸುಮ್ಮನೆ ನಮ್ಮಮ್ಮ ಅಲ್ಲೇನೋ ಚೆಕ್ ಮಾಡ್ತವ್ರೆ, ಅಲ್ಲಿ ಅವ್ರು ತೊಗೊಂಡ್ಮೇಲೆ ನಾವು ಸುಮ್ಮನೆ ಅವ್ರಿಗೋಸ್ಕರ ಬಂದಿರೋದು ಅಷ್ಟೇ. ನಮಗೂ ಏನಾದ್ರು ಇಷ್ಟ ಆದರೆ ನಾವು ತೊಗೊಂಡು ವಾಪಸ್ ಮನೆಗೆ ಹೋಗೋದು. ನಂದು ಆ್ಯಕ್ಚುಲಿ ವಾಯ್ಸ್ ಬರೋಲ್ಲ, ಯಾಕಂದರೆ ನನ್ನ ಹತ್ರ ವಾಯ್ಸ್ ಇದಿಲ್ಲ, ಮೈಕ್ ಇಲ್ಲ. ನೋಟ್ ಮಾಡ್ಕೊಳ್ಳಿ ಪಾಯಿಂಟನ್ನು. ಹೊಸಬ್ಳಲ್ವಾ ಇದಕ್ಕೆ, ಏನಕ್ಕೆ ಯೂಟ್ಯೂಬ್ಗೆ. ಮತ್ತು ಇಲ್ಲಿ ಏನದು ಇಂಥದ್ದಿಲ್ಲ ಅಂತ ಇಲ್ಲ, ಎಲ್ಲ ಇದೆ. ಸಕ್ಕತ್ತಾಗಿದೆ, ಚೆನ್ನಾಗಿದೆ ಮಾಲ್, ನನಗೆ ಇಷ್ಟ ಆಯಿತು. ನೋಡಿ ಮನೆಗೆ ಏನೇನು ಬೇಕು ಪ್ರತಿಯೊಂದು ಇಲ್ಲಿದೆ ಗೈಸ್. ಏನದು, ನೀವೇನಾದರೂ ಡಿಗ್ರಿ ಓದ್ತಾ ಇದ್ದರೆ ನನಗೆ ಕಮೆಂಟ್ ಮಾಡಿ. ಐ ಮೀನ್ ನೆಕ್ಸ್ಟ್ ಇವಾಗ ಡಿಗ್ರಿ ಸೇರ್ಕೋಬೇಕು ಅಂತಂದರೆ, ಇವಾಗ ಸೆಕೆಂಡ್ PU ಮುಗಿಸಿದ್ರೆ ಕಮೆಂಟ್ ಮಾಡಿ ಯಾವ ಕಾಲೇಜು ಏನು ಹೆಂಗೆ ಸೇರ್ಕೊತಿರ್ತೀರಾ ಅಂತ ನನಗೂ ಗೊತ್ತಾಗುತ್ತೆ. ನಾನು ಸೇರ್ಕೋತೀನಿ, ಬಟ್ ನಾನು ಇನ್ನೂ ಡಿಸೈಡ್ ಮಾಡಲಿ ಯಾವ ಕಾಲೇಜು ಅಂತ. May 6th 7th ನೆಕ್ಸ್ಟ್ 7th. ನಾವೀಗ ಇದೊಂದು ಸ್ಟೋರಲ್ಲೇ, ಈ ಮಾಲಲ್ಲಿ ಇದೊಂದೇ ಸ್ಟೋರ್ ನಾವು ಬಂದಿರೋದು. ಇಲ್ಲ 1 hour ಆಗಿದೆ, 1 hour ಏನೋ 1 hour ಆಗಿದೆ. ಇನ್ನೂ ಬೈ ಮಾಡ್ತವ್ರೆ ಗೈಸವರು ನೋಡಿ. ನಮ್ಮಮ್ಮ, ಇನ್ನು ನಮ್ಮ ತಂಗಿ, ಇನ್ನು ನಮ್ಮ ಮಗನ ಇನ್ನೂ ತೆಗೋತಾನೆ ಅಂದರೆ ಇನ್ನೂ ಒಂದು ರೋ ಕಂಪ್ಲೀಟ್ ಮಾಡೋರು ಅಷ್ಟೇ. ಎಲ್ಲೂ ಹೋಗಿಲ್ಲ, ಎಲ್ಲೂ ಅಡ್ಡಾಡೂ ಇಲ್ಲ. ನೋಡಿ ಇನ್ನೂ ಬೇರೆ ಕಡೆ ಹೋಗ್ಬೇಕು ನಾವು, ಇನ್ನೊಂದು ನಾನು ಎಕ್ಸ್ಪ್ಲೋರ್ ಮಾಡಬೇಕು. ಹಿಂಗೆ ನಮ್ಮ ಜೊತೆಲಿರೋರು ಹಿಂಗೆ ಆಯಿತಾ. ಗೈಸ್ ನೀವು ಬನ್ನಿ, ವಿಸಿಟ್ ಮಾಡಿ ಗೈಸ್, ತುಂಬ ಚೆನ್ನಾಗಿದೆ ಗೈಸ್, ಪ್ಲೀಸ್ ವಿಸಿಟ್ ಮಾಡಿ ನೋಡಿ. ಸಿಂಬುಗೂ ಒಂದು ಐಟಮ್ ತೊಗೊಂಡಿದ್ದೀವಿ, ಬನ್ನಿ ನಾನು ತೋರಿಸ್ತೀನಿ. ಅದು ಸಾಕ್ಸ್ ಚೆನ್ನಾಗಿ ಕ್ಯೂಟಾಗೈತೆ ಅದು ಅಂತ ತಗೊಂಡೆ. ಅವ್ನು ಹಾಕಲ್ಲ, ಬಟ್ ಹಾಕಲಿ ಅಂತ ತಗೊಂಡಿದ್ದೀನಿ. ನಾನು ಅದಕ್ಕೆ ಹಾಕ್ತೀನಿ ತಗೊಂಡು. ಇದೇ ಥರದ್ದು ಬೇರೆ ಕಲರ್. ಇಲ್ಲಿ ನೋಡಿ ಪೆಟ್ಸ್ದೇ ಇದಿದೆ, ಬಟ್ ಇಲ್ಲೆಲ್ಲ ಮಿಕ್ಸ್ ಇದೆ. ಪೆಟ್ಸ್ದು, ಇದು ಸೀಟ್ಸ್ದು, ಕಾರ್ದು, ಎವ್ರಿಥಿಂಗ್ ಎಲ್ಲ ಇದೆ. ಪರ್ಫೆಕ್ಟ್. 5 hours later. ಗೈಸ್ ನಾವು ಇವಾಗ ಆಚೆ ಬಂದ್ವಿ. ಇವಾಗ ಬೇರೆ ಸ್ಟೋರ್ಸ್ನ ವಿಸಿಟ್ ಮಾಡಿ ಅಲ್ಲೂ ಏನಾದ್ರು ಇವ್ರಿಗೆ ತೊಗೊಳಕ್ಕೆ ಇಷ್ಟ ಇದ್ದರೆ ತಗೊಂಡು ಹೊರಡೋದು. ಮಾಲ್ ಹೆಂಗೈತೆ ಗೈಸ್. ನಾನು ಈ ಬ್ಯಾಗ್ ತೊಗೊಂಡೆ, ಇಲ್ಲಿ ತೋರಿಸ್ತೀನಿ, ಒಂದು ನಿಮಿಷ ಇಲ್ಲಿ. ಈ ಬ್ಯಾಗ್ ತೊಗೊಂಡೆ, ಹೆಂಗಿದೆ ಕಮೆಂಟ್ ಮಾಡಿ ಹೇಳಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಅಸಮ ಹೆಂಗಿತ್ತು ಇವತ್ತು? ಮಾಲ್ ಹೆಂಗಿತ್ತು? ಚೆನ್ನಾಗಿತ್ತಾ? ಅಮ್ಮ ನೀನು ಹೇಳು. ನನ್ನ ಭಾವನಾತ್ಮಕವಾದ ಜೀವಿ ನಾನು. ಮಾಲ್ ಹೆಂಗಿತ್ತು? ಚೆನ್ನಾಗಿತ್ತು. ಅಮ್ಮು ನೀನು ಹೇಳು. ಗುಡ್. ಗುಡ್ ಗೈಸ್, ನನಗೂ ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು. ಇವಾಗ ಇಲ್ಲೇ ಹೆಂಗೆ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ಇಲ್ಲಿ ತಿನ್ನೋದಿದೆ, ನೋಡಬೇಕು, ತಿನ್ನಬೇಕು ಅನ್ಸಿದ್ರೆ ತಿಂತೀವಿ. ಗೈಸ್ ಅಲ್ಲಿ ತಿನ್ನಬೇಕು ಅಂತ ಅನಿಸಿಲ್ಲ. ಇವಾಗ ಗ್ರಾಸರಿ ಶಾಪಿಂಗ್ ಮಾಡೋಕ್ಕೆ ಹೋಗ್ತವ್ರೆ. ಅಲ್ಲಿ ಹೇಳ್ತವ್ರೆ ಏನು ತೊಗೊಳ್ಳಲ್ಲ, ಸುಮ್ಮನೆ ಹೋಯ್ತಾ ಇರೋದು ಅಂತ ನೋಡೋಣ. ಇನ್ನು ಅಲ್ಲಿ ಎಷ್ಟು ಅವರ್ ಮಾಡ್ತಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಫಾರ್ ಶ್ಯೂರ್. ಸುಸ್ತಾಯ್ತೈತೆ ಗಾಯ್ಸ್, ನನಗೆ ಸುಸ್ತು. ಗಾಯ್ಸ್ ನಾನು ಹೇಳ್ದೆ ಅಲ್ವಾ ನಿಮಗೆ, ಇವರು ಸುಮ್ಮನೆ ಹೋಯ್ತಾ ಇರೋದು ಅಂತ ಹೇಳ್ತವ್ರೆ.
ಇವ್ರು ಜಾಸ್ತಿ ತಗೋತಾರೆ ಅಂತ ನೋಡಿ ನಾನು ತೋರಿಸ್ತೀನಿ. ಅಮ್ಮ ಒಂದು ಆಲ್ರೆಡಿ ಇಷ್ಟ ಆಗೈತೆ. ನನಗೆ ಹೋಗ್ಬಿಟ್ಟು ಬೇರೆದು ಬ್ಯಾಸ್ಕೆಟ್ ಎತ್ಕೊಬ ಅಂತಾರೆ. ಅಮ್ಮ ಬಾ ಬೇರೆ ಬ್ಯಾಸ್ಕೆಟ್ ಎತ್ಕೊಬರೋಣ ಏನಕ್ಕೆ ಹೋಗಿ, ಅದು ಸಾಲಲ್ವಂತೆ. ಗಾಯ್ಸ್ ನನಗೆ ಸುಸ್ತಾಯ್ತಾ ಇತ್ತು. ನಮಗೆ ತಗೊಳ್ಳಿ ಅಂದರೆ ಗೈಸ್ ಸಾಲದೇ ಇರೋ ಇದೆ. ನಾನು ಮಧ್ಯಾಹ್ನ ಊಟನೂ ಮಾಡಿಲ್ಲ, ಬೆಳಗ್ಗೆ ನಾಷ್ಟ ಮಾಡಿರೋದು ಅಷ್ಟೇ. ನಮ್ಗೆ ಈ ಥರ ಬ್ಯಾಸ್ಕೆಟ್ ಬೇಕು. ಅಮ್ಮ ಅಲ್ಲೈತಲ್ಲ, ಅಲ್ಲೈತೆ, ಅದನ್ನು ಎತ್ಕೊಂಡು ಹೊರಡೋಣ ಗೈಸ್. ಇವಾಗ ಅಲ್ಲಿ ಹೋಗಿ ನನಗಿರಲ್ಲಿ ಆಟ ಆಡೋಕ್ಕೆ ಇನ್ನು ಇಷ್ಟ. ಬಟ್ ನಾನು ಚಿಕ್ಕ ಮಗು ಅಲ್ವಲ್ಲ, ಇದ್ರ ಮೇಲೆಲ್ಲ ಕೂತ್ಕೊಂಡು ತಳ್ಳಾಡ್ಕೊಂಡು ಆಟ ಆಡೋಕ್ಕೆ. ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಇವ್ರು ಏನೇನು ತೊಗೊಂಡಿದ್ದಾರೆ, ಏನೇನು ಬೈ ಮಾಡಿದ್ದಾರೆ ಅಂತ. ಗೈಸ್ ನಂಗೆ ಇದೆಲ್ಲ ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ. ಓ ಮೈ ಗುಡ್ನೆಸ್, ಮೈ ಫೇವ್ರೆಟ್ ಒನ್. ನಂಗೆ ಹೆವಿ ಇಷ್ಟ ಗೈಸ್ ಚಾಕ್ಲೇಟ್. ಮತ್ತು ಈ ಥರ ಮ್ಯಾಗಿ ಅಂತೂ ನಂಗೆ ತುಂಬ ಇಷ್ಟ ಆಗುತ್ತೆ. ನಮ್ಮಮ್ಮ ನೋಡಿ ಕಾಣಿಸ್ತಾನೆ. ಓ ಅಮ್ಮ ಹ್ಞೂ ಚಿಕ್ಕದಿರ್ಲಿಲ್ಲ ಇಲ್ಲ ಮಗು ನೋಡಿದೆ, ಅಲ್ಲಿ ಇದ್ದಿದ್ದಿರಲ್ಲಿ ತಂದಿದ್ದೀನಿ. ಇದು ಆಶ್ರಮದಲ್ಲೂ ನನ್ನ ಸಿಚುವೇಶನ್ ನೋಡಿ ನಾನು ತಳ್ಳದಂತೆ. ನಮ್ಮಮ್ಮ ನೋಡಿ, ಇವರಿಬ್ರು ನೋಡಿ. ಗೈಸ್ ಏನು ಗೊತ್ತಾ, ನಾನು ಯಾವಾಗಲೂ ಏನೇ ಮಾರ್ಟ್ಗೆ ಆಗಲಿ ಅಥವಾ ಮಾಲ್ಗೆ ಆಗಲಿ ಹೋದಾಗ ನಾನು ವಿಶ್ ಮಾಡೋದು ಈ ಸೆಕ್ಷನ್ ಸಿಗಬಾರ್ದು ಅಂತ. ಬಿಕಾಸ್ ನಮ್ಮ ಮನೇಲಿ ಎಷ್ಟೇ ಇರಲಿ ನಮ್ಮ ಅಮ್ಮಂಗೆ ಇದು ಬೇಕೇ ಬೇಕು. ಏನು ಮಾಡೋಕ್ಕೆ, ಚಿಕನ್ ರೋಸ್ಟ್ ಮಾಡೋಕ್ಕೆ ಚಿಕನ್ ರೋಸ್ಟ್ ಮಾಡೋಕ್ಕೆ ಚಿಕನ್ ರೋಸ್ಟ್ ಮಾಡೋಕ್ಕೆ ಇರೋದು ಎಲ್ಲ ಹಂಗೆ ಇರುತ್ತೆ, ಹೊಸದು ಯೂಸ್ ಮಾಡಲ್ಲ. ಬಟ್ ಈ ಸೆಕ್ಷನ್ಗೆ ಬಂದಾಗ ಇನ್ನೇನಾದ್ರು ಒಂದು ಮುಟ್ಲೇಬೇಕು, ಅವರು ಒಂದು ತಗೊಳ್ಳೇಬೇಕು. ಆವಾಗ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಲ್ವಾ ಅಮ್ಮ? ಏನಿಲ್ಲ ಮೊಬೈಲ್ ಕೇಳಿಸ್ಕೊತೀನಿ. ಬಟ್ ನಮ್ಮ ಮೊಬೈಲ್ ಬ್ಲಾಕ್ ನೋಡೋಟೆಲ್ಲ ನಾನು ನೋಡಿ ಮತ್ತೆ ಇದೇ ರೋ ಸುತ್ತಾ ಇದ್ದೀನಿ ನಾನು. ನಂದು ಅಲ್ಲೆಲ್ಲ ಒಂದು ಇದಿದೆ, ಈಗ ಪ್ಲೇ ಮಾಡಕ್ ಹೇಳ್ತೀನಿ ನನ್ನ ಕೊಲೀಗಗಳಿಗೆ. ನಾನು ಹೇಳ್ದೆ ಅಲ್ವಾ ನಮ್ಮಮ್ಮ ಹಂಗೇನೆ. ಗೈಸ್ ಇವಾಗ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ನಂಗೆ ತುಂಬ ಹೊಟ್ಟೆ ಹಸಿತೈತೆ. ಅಲ್ಲಿ ಏನೇನೋ ಡಿಫ್ರೆಂಟಾಗೆಲ್ಲ ಐತೆ. ನಾನು ಅಲ್ಲೈತಲ್ವಾ ಚಿಕನ್ ಟಿಕ್ಕಾ ಸಲಾಡ್, ಅದನ್ನು ಈಸ್ಕೊತಾ ಇದ್ದೀನಿ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಈಸ್ಕೊಂಡು ಆಚೆ ಹೋಗಿ ತಿನ್ಬೇಕಂತಿಲ್ಲ, ತಿನ್ನಂಗಿಲ್ಲ. ಅಮ್ಮ ಏನು ಅನಿಸುತ್ತೆ ನಿನಗೆ? ನಗು ಬತ್ತಾಯ್ತು ನಮ್ಮಮ್ಮಂಗೆ, ನಗು ಬತ್ತಾಯ್ತು ಗಾಯ್ಸ್. ನಂಗೆ ಗೊತ್ತಾಯ್ತು ನಿನಗೆ? ನೋಯ್ತೈತೆ ನನಗಂತೂ ತಡಿಯೋಕ್ಕಾಯ್ತಿಲ್ಲ. ಏನಂತೀಯ ನಿಮ್ಮಮ್ಮ ಮತ್ತು ನಮ್ಮಮ್ಮನ ಬಗ್ಗೆ? ತಿಂಡಿಗಳು ಬಂದರೆ ಬೇಗ ಹೊಂಟೈತಾರೆ. ಈ ಥರ ಐಟಮ್ಗಳು ಬಂದರೆ ನಿಂತ್ಕೊಂಡು ತಗೋತಾನೆ ಇರ್ತಾರೆ. ತಿಂಡಿಗಳು ಬಂದರೆ ಹೊಂಟೈತಾರೆ. ನನಗೆ ಯಾವ್ದು ಇಟ್ಕೊಳ್ಳೆ ಯಾವ್ದು ಬಿಡ ಅಂತ ಗೊತ್ತಾಗಲ್ಲ. ಬೇಡ ಅದು ಬೇಕು, ಅದು ಬೇಡ ಅದು ಬೇಡ ಅಂತಾರೆ. ನನಗೆ ಕಾಲು ಫುಲ್ ಹೋಯ್ತೈತಿ. ನನಗೆ ಏನು ಮಾಡಲ್ಲ. ಗಾಯ್ಸ್ ನೋಡಿ ಗಾಯ್ಸ್, ನಂಗೆ ನಿಜವಾಗ್ಲೂ ನಂಗೆ ತುಂಬ ಕಾಲು ಬೇರೆ ನೋಡ್ತೈತೆ. ಹೇಳ್ತಾ ಇದ್ದೀನಿ ಹೋಗೋಣ ಅಂತ, ನನ್ನ ಮಾತೇ ಕೇಳ್ತಾ ಇಲ್ಲ. ಓ ಮೈ ಗುಡ್ನೆಸ್, ನನಗೆ ಸಾಕಾಗೈತೆ. ಐ ಆಮ್ ಡನ್ ವಿತ್ ದಿಸ್ ಡೇ. ನಿಂಗೇನು ಅನ್ನಿಸ್ತಾ ಇಲ್ವಾ ಅಮ್ಮ? ಏನು ಅನ್ನಿಸ್ತಾ ಇಲ್ಲ. ಇನ್ನೂ ಎಷ್ಟು ತಗೋತೀಯ? ಇದನ್ನ ಹುಡುಕ್ತಾ ಇದ್ದೀನಿ ಗೈಸ್. ನಾನೇನಾದ್ರು ತಗೋ ಅಂತಂದರೆ ಬೇಡ ಅಂತಾರೆ ನೋಡಿ.
ನಮ್ಮಮ್ಮನ ಥರನೇ ಇದೆ, ಸ್ವಲ್ಪ ಕುಳ್ಳುಕೆ ದಪ್ಪಕ್ಕೆ. ನಮ್ಮಮ್ಮನೂ ಅಷ್ಟೇ, ಕುಳ್ಳುಕೆ ದಪ್ಪಕ್ಕೆ. ಸುಮ್ಮನೆ ಹೋಗ್ಬಿಡು, ಕೊಯ್ದು ಬಿಡ್ತೀನಿಲ್ಲ ಅಂದ್ರೆ. ಅವ್ರೆ ಹಂಗೆ ಅದು ಐತಿ. ವಾಯ್ಸ್ ಫೋಟ 2 ಹೋಗೋಣ. ಬಂದಿದ್ವಿ ಅಲ್ವಾ, ತಿಂತಾ ಇದ್ದೀವಿ. ಸಖತ್ತಾಗೈತೆ ಟೇಸ್ಟು. ಅಮ್ಮ ಹೆಂಗೈತೆ ಟೇಸ್ಟು? ಚೆನ್ನಾಯ್ತಾ? ಅಶಮ್ಮ ಹೆಂಗೈತೆ ಟೇಸ್ಟು? ಚೆನ್ನಾಯ್ತಾ? ಅವರು ವೆಜ್ಜು ಗೈಸ್ ಇವತ್ತು, ನಾವು ನಾನ್ ವೆಜ್ ಅಷ್ಟೇ ಅಲ್ವಾ. ಬಟ್ ನಾವು ನೆಕ್ಸ್ಟ್ ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಮಂತ್ರಾಲಯಕ್ಕೆ ಹೋದಾಗಿಲ್ಲ, ಅದು ಮೇಲೆ ಡಿಸೈಡ್ ಮಾಡಿದ್ವಿ. ಬಟ್ ತುಂಬ ಚೆನ್ನಾಗೈತೆ. ತಿಂದಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ನಾವು ಇವಾಗ ಮನೆಗೆ ಬಂದ್ವಿ. ಫುಲ್ ಸುಸ್ತಾಗಿದ್ದೀವಿ ಎಲ್ಲರೂ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದ್ರೆ ಮರಿಬೇಡಿ. ಬಾಯ್.